ನಮಸ್ಕಾರ, ಶುಭೋದಯ ಮಾರ್ನಿಂಗ್ ರೌಂಡ್ಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ತತ್ಕಾಲ್ ಟಿಕೆಟ್ಗೆ ಟಿಕೆಟ್ ಬುಕ್ ಮಾಡಬೇಕು ಅಂದ್ರೆ ಇನ್ ಮುಂದೆ ಆಧಾರ್ ಕಡ್ಡಾಯ. ಇವತ್ತಿನಿಂದಲೇ ಹೊಸ ನಿಯಮ ಜಾರಿಗೆ ಬರ್ತಾ ಇದೆ. ತತ್ಕಾಲ್ ಬುಕಿಂಗ್ ಪ್ರಕ್ರಿಯೆಯಲ್ಲಿ ಮಹತ್ವದ ಬದಲಾವಣೆಯಾಗಿದೆ. ಭಾರತೀಯ ರೈಲ್ವೆ ಇಲಾಖೆಯಿಂದ ಹೊಸ ನಿಯಮ. ಐಆರ್ಸಿಟಿಸಿ ಬುಕಿಂಗ್ನಲ್ಲಿ ಪಾರದರ್ಶಕತೆ ಇರಲಿ ಅಂತ ಹೇಳಿ ಹೊಸ ನಿಯಮವನ್ನ ಜಾರಿಗೆ ತರಲಾಗಿದೆ. ತತ್ಕಾಲ್ ಟಿಕೆಟ್ಗಳನ್ನ ಬುಕ್ ಮಾಡುವ ಪ್ರಕ್ರಿಯೆಯಲ್ಲಿ ಐಆರ್ಸಿಟಿಸಿ ಕೆಲವು ಪ್ರಮುಖ ಬದಲಾವಣೆಗಳನ್ನ ತರ್ತಾ ಇದೆ. ಸೊ ಆ ಪ್ರಮುಖ ಬದಲಾವಣೆ ಅಂತಂದ್ರೆ ಆಧಾರ್ ಕಾರ್ಡ್ ಕಡ್ಡಾಯ ಇನ್ನ ತತ್ಕಾಲ್ ಟಿಕೆಟ್ ಬುಕ್ ಮಾಡಬೇಕು ಅಂತಂದ್ರೆ ಜುಲೈ 1, 2025ರಿಂದ ಭಾರತೀಯ ರೈಲ್ವೆ ಇಲಾಖೆ ಈ ರೀತಿಯ ಒಂದು ನಿಯಮವನ್ನು ಜಾರಿಗೆ ತರ್ತಾ ಇದೆ. ವೆಬ್ಸೈಟ್ ಮತ್ತು ಮೊಬೈಲ್ ಅಪ್ಲಿಕೇಶನ್ ಮೂಲಕ ಮಾಡುವ ಎಲ್ಲಾ ತತ್ಕಾಲ್ ಬುಕಿಂಗ್ಗಳಿಗೆ ಆಧಾರ್ ದೃಢೀಕರಣ ಕಡ್ಡಾಯ. ಐಆರ್ಸಿಟಿಸಿ ಬುಕಿಂಗ್ನಲ್ಲಿನ ಬದಲಾವಣೆಗಳು ಪಾರದರ್ಶಕತೆಯನ್ನ ತರುವ ಮತ್ತು ಪ್ರಯಾಣಿಕರ ದೃಢೀಕರಣವನ್ನು ಸುಧಾರಿಸುವ ಮತ್ತು ತತ್ಕಾಲ್ ಕೋಟಾದ ದುರುಪಯೋಗವನ್ನು ತಡೆಗಟ್ಟುವ ಪ್ರಯತ್ನಗಳಿಗೆ ಇದು ಅನುಗುಣ ಆಗುತ್ತೆ. ಇದನ್ನು ಅನೇಕ ಏಜೆಂಟರು ಬೃಹತ್ ಬುಕಿಂಗ್ಗಳ ಮೂಲಕ ಬಳಸ್ಕೊತಾ ಇದ್ದಾರೆ. ಸೊ ಇನ್ ಮುಂದೆ ತತ್ಕಾಲಲ್ಲಿ ಟಿಕೆಟ್ ಬುಕ್ ಮಾಡಬೇಕು ಅಂತಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಕಡ್ಡಾಯ. ಏಜೆಂಟ್ಗಳು ಇದನ್ನ ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ರು ಮೊದಲು. ಇದು ಭಾರಿ ಸಮಸ್ಯೆಗೆ ಕಾರಣ ಆಗಿತ್ತು. ಹೀಗಾಗಿ ಈ ರೀತಿಯ ಒಂದು ಹೊಸ ನಿಯಮವನ್ನ ರೈಲ್ವೆ ಇಲಾಖೆ ಜಾರಿಗೆ ತಂದಿದೆ. ಐಆರ್ಸಿಟಿಸಿ ಆಧಾರ್ ದೃಢೀಕೃತ ಬಳಕೆದಾರರಿಗೆ ಮಾತ್ರ ಟಿಕೆಟ್ ಸಿಗುತ್ತೆ. ತತ್ಕಾಲ್ ರೈಲ್ವೆ ಟಿಕೆಟ್ಗಳನ್ನ ಬುಕ್ ಮಾಡೋದಕ್ಕೆ ಆಧಾರ್ ಕಾರ್ಡ್ ಇದ್ರೆ ಮಾತ್ರ ಟಿಕೆಟ್ ಬುಕ್ ಮಾಡೋದಕ್ಕೆ ಅನುಮತಿಸುತ್ತೆ. ಇಲ್ಲ ಅಂತಂದ್ರೆ ಇಲ್ಲ. ಇದಕ್ಕೆ ಮುಖ್ಯ ಕಾರಣ ಮಧ್ಯವರ್ತಿಗಳು, ಏಜೆಂಟ್ಗಳ ಹಾವಳಿ ಜೋರಾಗಿತ್ತು. ಅಲ್ಲಿ ನಾನಾ ರೀತಿಯ ದುರುಪಯೋಗ ಆಗ್ತಾ ಇತ್ತು. ಸೊ ಈ ವಿಚಾರದಲ್ಲಿ ಪಾರದರ್ಶಕತೆ ಇರಲಿ ಅಂತ ಹೇಳಿ ಹೊಸ ನಿಯಮವನ್ನು ಐಆರ್ಸಿಟಿಸಿ ಜಾರಿಗೆ ತಂದಿದೆ. ತತ್ಕಾಲ್ ಟಿಕೆಟ್ ಬುಕ್ಕಿಂಗ್ಗೆ ಆಧಾರ್ ಕಡ್ಡಾಯವಾಗಿರುತ್ತೆ. ಇವತ್ತಿನಿಂದಲೇ ಹೊಸ ನಿಯಮ ಜಾರಿಗೆ ಬರ್ತಾ ಇದೆ. ಯಾವುದೇ ಕಾರಣಕ್ಕೂ ಆಧಾರ್ ಕಾರ್ಡ್ ನೀವು ಅಪ್ಲೈ ಮಾಡಲಿಲ್ಲ ಅಂತಂದ್ರೆ ನಿಮ್ ತತ್ಕಾಲ್ ಟಿಕೆಟ್ ಬುಕ್ಕೇ ಆಗಲ್ಲ. ನಮಸ್ಕಾರ, ಶುಭೋದಯ ಮಾರ್ನಿಂಗ್ ರೌಂಡ್ಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ತತ್ಕಾಲ್ ಟಿಕೆಟ್ಗೆ ಟಿಕೆಟ್ ಬುಕ್ ಮಾಡಬೇಕು ಅಂದ್ರೆ ಇನ್ ಮುಂದೆ ಆಧಾರ್ ಕಡ್ಡಾಯ. ಇವತ್ತಿನಿಂದಲೇ ಹೊಸ ನಿಯಮ ಜಾರಿಗೆ ಬರ್ತಾ ಇದೆ. ತತ್ಕಾಲ್ ಬುಕಿಂಗ್ ಪ್ರಕ್ರಿಯೆಯಲ್ಲಿ ಮಹತ್ವದ ಬದಲಾವಣೆಯಾಗಿದೆ. ಭಾರತೀಯ ರೈಲ್ವೆ ಇಲಾಖೆಯಿಂದ ಹೊಸ ನಿಯಮ. ಐಆರ್ಸಿಟಿಸಿ ಬುಕಿಂಗ್ನಲ್ಲಿ ಪಾರದರ್ಶಕತೆ ಇರಲಿ ಅಂತ ಹೇಳಿ ಹೊಸ ನಿಯಮವನ್ನ ಜಾರಿಗೆ ತರಲಾಗಿದೆ. ತತ್ಕಾಲ್ ಟಿಕೆಟ್ಗಳನ್ನ ಬುಕ್ ಮಾಡುವ ಪ್ರಕ್ರಿಯೆಯಲ್ಲಿ ಐಆರ್ಸಿಟಿಸಿ ಕೆಲವು ಪ್ರಮುಖ ಬದಲಾವಣೆಗಳನ್ನ ತರ್ತಾ ಇದೆ. ಸೊ ಆ ಪ್ರಮುಖ ಬದಲಾವಣೆ ಅಂತಂದ್ರೆ ಆಧಾರ್ ಕಾರ್ಡ್ ಕಡ್ಡಾಯ ಇನ್ನ ತತ್ಕಾಲ್ ಟಿಕೆಟ್ ಬುಕ್ ಮಾಡಬೇಕು ಅಂತಂದ್ರೆ ಜುಲೈ 1, 2025ರಿಂದ ಭಾರತೀಯ ರೈಲ್ವೆ ಇಲಾಖೆ ಈ ರೀತಿಯ ಒಂದು ನಿಯಮವನ್ನು ಜಾರಿಗೆ ತರ್ತಾ ಇದೆ. ವೆಬ್ಸೈಟ್ ಮತ್ತು ಮೊಬೈಲ್ ಅಪ್ಲಿಕೇಶನ್ ಮೂಲಕ ಮಾಡುವ ಎಲ್ಲಾ ತತ್ಕಾಲ್ ಬುಕಿಂಗ್ಗಳಿಗೆ ಆಧಾರ್ ದೃಢೀಕರಣ ಕಡ್ಡಾಯ. ಐಆರ್ಸಿಟಿಸಿ ಬುಕಿಂಗ್ನಲ್ಲಿನ ಬದಲಾವಣೆಗಳು ಪಾರದರ್ಶಕತೆಯನ್ನ ತರುವ ಮತ್ತು ಪ್ರಯಾಣಿಕರ ದೃಢೀಕರಣವನ್ನು ಸುಧಾರಿಸುವ ಮತ್ತು ತತ್ಕಾಲ್ ಕೋಟಾದ ದುರುಪಯೋಗವನ್ನು ತಡೆಗಟ್ಟುವ ಪ್ರಯತ್ನಗಳಿಗೆ ಇದು ಅನುಗುಣ ಆಗುತ್ತೆ. ಇದನ್ನು ಅನೇಕ ಏಜೆಂಟರು ಬೃಹತ್ ಬುಕಿಂಗ್ಗಳ ಮೂಲಕ ಬಳಸ್ಕೊತಾ ಇದ್ದಾರೆ. ಸೊ ಇನ್ ಮುಂದೆ ತತ್ಕಾಲಲ್ಲಿ ಟಿಕೆಟ್ ಬುಕ್ ಮಾಡಬೇಕು ಅಂತಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಕಡ್ಡಾಯ. ಏಜೆಂಟ್ಗಳು ಇದನ್ನ ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ರು ಮೊದಲು. ಇದು ಭಾರಿ ಸಮಸ್ಯೆಗೆ ಕಾರಣ ಆಗಿತ್ತು. ಹೀಗಾಗಿ ಈ ರೀತಿಯ ಒಂದು ಹೊಸ ನಿಯಮವನ್ನ ರೈಲ್ವೆ ಇಲಾಖೆ ಜಾರಿಗೆ ತಂದಿದೆ. ಐಆರ್ಸಿಟಿಸಿ ಆಧಾರ್ ದೃಢೀಕೃತ ಬಳಕೆದಾರರಿಗೆ ಮಾತ್ರ ಟಿಕೆಟ್ ಸಿಗುತ್ತೆ. ತತ್ಕಾಲ್ ರೈಲ್ವೆ ಟಿಕೆಟ್ಗಳನ್ನ ಬುಕ್ ಮಾಡೋದಕ್ಕೆ ಆಧಾರ್ ಕಾರ್ಡ್ ಇದ್ರೆ ಮಾತ್ರ ಟಿಕೆಟ್ ಬುಕ್ ಮಾಡೋದಕ್ಕೆ ಅನುಮತಿಸುತ್ತೆ. ಇಲ್ಲ ಅಂತಂದ್ರೆ ಇಲ್ಲ. ಇದಕ್ಕೆ ಮುಖ್ಯ ಕಾರಣ ಮಧ್ಯವರ್ತಿಗಳು, ಏಜೆಂಟ್ಗಳ ಹಾವಳಿ ಜೋರಾಗಿತ್ತು. ಅಲ್ಲಿ ನಾನಾ ರೀತಿಯ ದುರುಪಯೋಗ ಆಗ್ತಾ ಇತ್ತು. ಸೊ ಈ ವಿಚಾರದಲ್ಲಿ ಪಾರದರ್ಶಕತೆ ಇರಲಿ ಅಂತ ಹೇಳಿ ಹೊಸ ನಿಯಮವನ್ನು ಐಆರ್ಸಿಟಿಸಿ ಜಾರಿಗೆ ತಂದಿದೆ. ತತ್ಕಾಲ್ ಟಿಕೆಟ್ ಬುಕ್ಕಿಂಗ್ಗೆ ಆಧಾರ್ ಕಡ್ಡಾಯವಾಗಿರುತ್ತೆ. ಇವತ್ತಿನಿಂದಲೇ ಹೊಸ ನಿಯಮ ಜಾರಿಗೆ ಬರ್ತಾ ಇದೆ. ಯಾವುದೇ ಕಾರಣಕ್ಕೂ ಆಧಾರ್ ಕಾರ್ಡ್ ನೀವು ಅಪ್ಲೈ ಮಾಡಲಿಲ್ಲ ಅಂತಂದ್ರೆ ನಿಮ್ ತತ್ಕಾಲ್ ಟಿಕೆಟ್ ಬುಕ್ಕೇ ಆಗಲ್ಲ.
ನಮಸ್ಕಾರ, ಶುಭೋದಯ. ಮಾರ್ನಿಂಗ್ ನೌಟ್ಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ತತ್ಕಾಲ್ ಟಿಕೆಟ್ಗೆ ಟಿಕೆಟ್ ಬುಕ್ ಮಾಡಬೇಕು ಅಂದ್ರೆ ಇನ್ ಮುಂದೆ ಆಧಾರ್ ಕಡ್ಡಾಯ. ಇವತ್ತಿನಿಂದಲೇ ಹೊಸ ನಿಯಮ ಜಾರಿಗೆ ಬರ್ತಾ ಇದೆ. ತತ್ಕಾಲ್ ಬುಕಿಂಗ್ ಪ್ರಕ್ರಿಯೆಯಲ್ಲಿ ಮಹತ್ವದ ಬದಲಾವಣೆಯಾಗಿದೆ. ಭಾರತೀಯ ರೈಲ್ವೆ ಇಲಾಖೆಯಿಂದ ಹೊಸ ನಿಯಮ. ಐಆರ್ಸಿಟಿಸಿ ಬುಕಿಂಗ್ನಲ್ಲಿ ಪಾರದರ್ಶಕತೆ ಇರಲಿ ಅಂತ ಹೇಳಿ ಹೊಸ ನಿಯಮವನ್ನು ಜಾರಿಗೆ ತರಲಾಗಿದೆ. ತತ್ಕಾಲ್ ಟಿಕೆಟ್ಗಳನ್ನ ಬುಕ್ ಮಾಡುವ ಪ್ರಕ್ರಿಯೆಯಲ್ಲಿ ಐಆರ್ಸಿಟಿಸಿ ಕೆಲವು ಪ್ರಮುಖ ಬದಲಾವಣೆಗಳನ್ನ ತರ್ತಾ ಇದೆ. ಸೊ ಆ ಪ್ರಮುಖ ಬದಲಾವಣೆ ಅಂತಂದ್ರೆ ಆಧಾರ್ ಕಾರ್ಡ್ ಕಡ್ಡಾಯ ಇನ್ನ ತತ್ಕಾಲ್ ಟಿಕೆಟ್ ಬುಕ್ ಮಾಡಬೇಕು ಅಂತಂದ್ರೆ ಜುಲೈ 1, 2025ರಿಂದ ಭಾರತೀಯ ರೈಲ್ವೆ ಇಲಾಖೆ ಈ ರೀತಿಯ ಒಂದು ನಿಯಮವನ್ನು ಜಾರಿಗೆ ತರ್ತಾ ಇದೆ. ವೆಬ್ಸೈಟ್ ಮತ್ತು ಮೊಬೈಲ್ ಅಪ್ಲಿಕೇಶನ್ ಮೂಲಕ ಮಾಡುವ ಎಲ್ಲಾ ತತ್ಕಾಲ್ ಬುಕಿಂಗ್ಗಳಿಗೆ ಆಧಾರ್ ದೃಢೀಕರಣ ಕಡ್ಡಾಯ. ಐಆರ್ಸಿಟಿಸಿ ಬುಕಿಂಗ್ನಲ್ಲಿನ ಬದಲಾವಣೆಗಳು ಪಾರದರ್ಶಕತೆಯನ್ನ ತರುವ ಮತ್ತು ಪ್ರಯಾಣಿಕರ ದೃಢೀಕರಣವನ್ನು ಸುಧಾರಿಸುವ ಮತ್ತು ತತ್ಕಾಲ್ ಕೋಟಾದ ದುರುಪಯೋಗವನ್ನು ತಡೆಗಟ್ಟುವ ಪ್ರಯತ್ನಗಳಿಗೆ ಇದು ಅನುಗುಣ ಆಗುತ್ತೆ. ಇದನ್ನು ಅನೇಕ ಏಜೆಂಟರು ಬೃಹತ್ ಬುಕಿಂಗ್ಗಳ ಮೂಲಕ ಬಳಸ್ಕೊತಾ ಇದ್ದಾರೆ. ಸೊ ಇನ್ ಮುಂದೆ ತತ್ಕಾಲಲ್ಲಿ ಟಿಕೆಟ್ ಬುಕ್ ಮಾಡಬೇಕು ಅಂತಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಕಡ್ಡಾಯ. ಏಜೆಂಟ್ಗಳು ಇದನ್ನ ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ರು ಮೊದಲು. ಇದು ಭಾರಿ ಸಮಸ್ಯೆಗೆ ಕಾರಣ ಆಗಿತ್ತು. ಹೀಗಾಗಿ ಈ ರೀತಿಯ ಒಂದು ಹೊಸ ನಿಯಮವನ್ನು ರೈಲ್ವೆ ಇಲಾಖೆ ಜಾರಿಗೆ ತಂದಿದೆ. ಐಆರ್ಸಿಟಿಸಿ ಆಧಾರ್ ದೃಢೀಕೃತ ಬಳಕೆದಾರರಿಗೆ ಮಾತ್ರ ಟಿಕೆಟ್ ಸಿಗುತ್ತೆ. ತತ್ಕಾಲ್ ರೈಲ್ವೆ ಟಿಕೆಟ್ಗಳನ್ನು ಬುಕ್ ಮಾಡೋದಕ್ಕೆ ಆಧಾರ್ ಕಾರ್ಡ್ ಇದ್ರೆ ಮಾತ್ರ ಟಿಕೆಟ್ ಬುಕ್ ಮಾಡೋದಕ್ಕೆ ಅನುಮತಿಸುತ್ತೆ. ಇಲ್ಲ ಅಂತಂದ್ರೆ ಇಲ್ಲ. ಇದಕ್ಕೆ ಮುಖ್ಯ ಕಾರಣ ಮಧ್ಯವರ್ತಿಗಳು, ಏಜೆಂಟ್ಗಳ ಹಾವಳಿ ಜೋರಾಗಿತ್ತು. ಅಲ್ಲಿ ನಾನಾ ರೀತಿಯ ದುರುಪಯೋಗ ಆಗ್ತಾ ಇತ್ತು. ಸೊ ಈ ವಿಚಾರದಲ್ಲಿ ಪಾರದರ್ಶಕತೆ ಇರಲಿ ಅಂತ ಹೇಳಿ ಹೊಸ ನಿಯಮವನ್ನು ಐಆರ್ಸಿಟಿಸಿ ಜಾರಿಗೆ ತಂದಿದೆ. ತತ್ಕಾಲ್ ಟಿಕೆಟ್ ಬುಕ್ಕಿಂಗ್ಗೆ ಆಧಾರ್ ಕಡ್ಡಾಯವಾಗಿರುತ್ತೆ. ಇವತ್ತಿನಿಂದಲೇ ಹೊಸ ನಿಯಮ ಜಾರಿಗೆ ಬರ್ತಾ ಇದೆ. ಯಾವುದೇ ಕಾರಣಕ್ಕೂ ಆಧಾರ್ ಕಾರ್ಡ್ ನೀವು ಅಪ್ಲೈ ಮಾಡಲಿಲ್ಲ ಅಂತಂದ್ರೆ ನಿಮ್ ತತ್ಕಾಲ್ ಟಿಕೆಟ್ ಬುಕ್ಕೇ ಆಗಲ್ಲ. ನಮಸ್ಕಾರ, ಶುಭೋದಯ. ಮಾರ್ನಿಂಗ್ ನೌಟ್ಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ತತ್ಕಾಲ್ ಟಿಕೆಟ್ಗೆ ಟಿಕೆಟ್ ಬುಕ್ ಮಾಡಬೇಕು ಅಂದ್ರೆ ಇನ್ ಮುಂದೆ ಆಧಾರ್ ಕಡ್ಡಾಯ. ಇವತ್ತಿನಿಂದಲೇ ಹೊಸ ನಿಯಮ ಜಾರಿಗೆ ಬರ್ತಾ ಇದೆ. ತತ್ಕಾಲ್ ಬುಕಿಂಗ್ ಪ್ರಕ್ರಿಯೆಯಲ್ಲಿ ಮಹತ್ವದ ಬದಲಾವಣೆಯಾಗಿದೆ. ಭಾರತೀಯ ರೈಲ್ವೆ ಇಲಾಖೆಯಿಂದ ಹೊಸ ನಿಯಮ. ಐಆರ್ಸಿಟಿಸಿ ಬುಕಿಂಗ್ನಲ್ಲಿ ಪಾರದರ್ಶಕತೆ ಇರಲಿ ಅಂತ ಹೇಳಿ ಹೊಸ ನಿಯಮವನ್ನು ಜಾರಿಗೆ ತರಲಾಗಿದೆ. ತತ್ಕಾಲ್ ಟಿಕೆಟ್ಗಳನ್ನ ಬುಕ್ ಮಾಡುವ ಪ್ರಕ್ರಿಯೆಯಲ್ಲಿ ಐಆರ್ಸಿಟಿಸಿ ಕೆಲವು ಪ್ರಮುಖ ಬದಲಾವಣೆಗಳನ್ನ ತರ್ತಾ ಇದೆ. ಸೊ ಆ ಪ್ರಮುಖ ಬದಲಾವಣೆ ಅಂತಂದ್ರೆ ಆಧಾರ್ ಕಾರ್ಡ್ ಕಡ್ಡಾಯ ಇನ್ನ ತತ್ಕಾಲ್ ಟಿಕೆಟ್ ಬುಕ್ ಮಾಡಬೇಕು ಅಂತಂದ್ರೆ ಜುಲೈ 1, 2025ರಿಂದ ಭಾರತೀಯ ರೈಲ್ವೆ ಇಲಾಖೆ ಈ ರೀತಿಯ ಒಂದು ನಿಯಮವನ್ನು ಜಾರಿಗೆ ತರ್ತಾ ಇದೆ. ವೆಬ್ಸೈಟ್ ಮತ್ತು ಮೊಬೈಲ್ ಅಪ್ಲಿಕೇಶನ್ ಮೂಲಕ ಮಾಡುವ ಎಲ್ಲಾ ತತ್ಕಾಲ್ ಬುಕಿಂಗ್ಗಳಿಗೆ ಆಧಾರ್ ದೃಢೀಕರಣ ಕಡ್ಡಾಯ. ಐಆರ್ಸಿಟಿಸಿ ಬುಕಿಂಗ್ನಲ್ಲಿನ ಬದಲಾವಣೆಗಳು ಪಾರದರ್ಶಕತೆಯನ್ನ ತರುವ ಮತ್ತು ಪ್ರಯಾಣಿಕರ ದೃಢೀಕರಣವನ್ನು ಸುಧಾರಿಸುವ ಮತ್ತು ತತ್ಕಾಲ್ ಕೋಟಾದ ದುರುಪಯೋಗವನ್ನು ತಡೆಗಟ್ಟುವ ಪ್ರಯತ್ನಗಳಿಗೆ ಇದು ಅನುಗುಣ ಆಗುತ್ತೆ. ಇದನ್ನು ಅನೇಕ ಏಜೆಂಟರು ಬೃಹತ್ ಬುಕಿಂಗ್ಗಳ ಮೂಲಕ ಬಳಸ್ಕೊತಾ ಇದ್ದಾರೆ. ಸೊ ಇನ್ ಮುಂದೆ ತತ್ಕಾಲಲ್ಲಿ ಟಿಕೆಟ್ ಬುಕ್ ಮಾಡಬೇಕು ಅಂತಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಕಡ್ಡಾಯ. ಏಜೆಂಟ್ಗಳು ಇದನ್ನ ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ರು ಮೊದಲು. ಇದು ಭಾರಿ ಸಮಸ್ಯೆಗೆ ಕಾರಣ ಆಗಿತ್ತು. ಹೀಗಾಗಿ ಈ ರೀತಿಯ ಒಂದು ಹೊಸ ನಿಯಮವನ್ನು ರೈಲ್ವೆ ಇಲಾಖೆ ಜಾರಿಗೆ ತಂದಿದೆ. ಐಆರ್ಸಿಟಿಸಿ ಆಧಾರ್ ದೃಢೀಕೃತ ಬಳಕೆದಾರರಿಗೆ ಮಾತ್ರ ಟಿಕೆಟ್ ಸಿಗುತ್ತೆ. ತತ್ಕಾಲ್ ರೈಲ್ವೆ ಟಿಕೆಟ್ಗಳನ್ನ ಬುಕ್ ಮಾಡೋದಕ್ಕೆ ಆಧಾರ್ ಕಾರ್ಡ್ ಇದ್ರೆ ಮಾತ್ರ ಟಿಕೆಟ್ ಬುಕ್ ಮಾಡೋದಕ್ಕೆ ಅನುಮತಿಸುತ್ತೆ. ಇಲ್ಲ ಅಂತಂದ್ರೆ ಇಲ್ಲ. ಇದಕ್ಕೆ ಮುಖ್ಯ ಕಾರಣ ಮಧ್ಯವರ್ತಿಗಳು, ಏಜೆಂಟ್ಗಳ ಹಾವಳಿ ಜೋರಾಗಿತ್ತು. ಅಲ್ಲಿ ನಾನಾ ರೀತಿಯ ದುರುಪಯೋಗ ಆಗ್ತಾ ಇತ್ತು. ಸೊ ಈ ವಿಚಾರದಲ್ಲಿ ಪಾರದರ್ಶಕತೆ ಇರಲಿ ಅಂತ ಹೇಳಿ ಹೊಸ ನಿಯಮವನ್ನು ಐಆರ್ಸಿಟಿಸಿ ಜಾರಿಗೆ ತಂದಿದೆ. ತತ್ಕಾಲ್ ಟಿಕೆಟ್ ಬುಕ್ಕಿಂಗ್ಗೆ ಆಧಾರ್ ಕಡ್ಡಾಯವಾಗಿರುತ್ತೆ. ಇವತ್ತಿನಿಂದಲೇ ಹೊಸ ನಿಯಮ ಜಾರಿಗೆ ಬರ್ತಾ ಇದೆ. ಯಾವುದೇ ಕಾರಣಕ್ಕೂ ಆಧಾರ್ ಕಾರ್ಡ್ ನೀವು ಅಪ್ಲೈ ಮಾಡಲಿಲ್ಲ ಅಂತಂದ್ರೆ ನಿಮ್ ತತ್ಕಾಲ್ ಟಿಕೆಟ್ ಬುಕ್ಕೇ ಆಗಲ್ಲ.